ಅಮಾವಾಸ್ಯೆ ಈ ಮೋಟ್ರು ಯಾಕೋ ಸರಿಗೆ ನಡೆಯೋಕ್ಕಿಲ್ಲ ನೋಡ್ಲಾ ಅಮಾವಾಸ್ಯೆ. ಇದೇ ಮೋಟ್ರು ಕಣ ಹಗ್ಲೆಲ್ಲ ರಿಪೇರಿಗೆ ಬರ್ತೈತೆ ಕಣ ಅಮಾವಾಸ್ಯೆ. ಏನಾಗಿದ್ದತ್ತು ಅಂಬನ ಈ ಮೋಟ್ರಿಗೆ? ಹೂನ್ ಹೇಳಾಗಣ, ನಿನ್ ಮೋಟ್ರು ಹಳೇದಾಗೈತಿ ಹೇಳು, ಅದಕ್ಕೇನೆ ಆಗ್ಲಲ್ಲ ನಿನ್ ಮೋಟ್ರು ರಿಪೇರಿಗೆ ಬರ್ತೈತಿ ಹೇಳಪ್ಪ. ಅಲ್ಲ ಕಣಲ್ಲ ಅಮಾವಾಸ್ಯೆ, ಏನು 3 ದಿನಕ್ಕೊಂತಡಿ ಏನಲ್ಲ ರಿಪೇರಿಗೆ ಬರೋದು ಮೋಟ್ರು? ಏನೋ ರಿಪೇರಿಗೆ ಬರ್ತೈತೆ ಅಂತಂದರೆ ಹಗ್ಲೆಲ್ಲ ರಿಪೇರಿಗೆ ಬಂದರೆ ಏನು ಮಾಡೋಕ್ಕಾಗ್ತೈತಲ್ಲ ಅಮಾವಾಸ್ಯೆ? ನಾನು ನಗಣೋಯ್, ಆಗ್ಲಲ್ಲ ನಿನ್ ಮೋಟ್ರು ರಿಪೇರಿಗೆ ಬರ್ತೈತಿ ಅಂತಂದ್ರೆ ಯಾರೇನ್ ಮಾಡಕ್ ಆಗ್ತೈತಣ? ನಿನ್ ಮೋಟ್ರ ನೀನೇ ರಿಪೇರಿ ಮಾಡ್ಕೋಬೇಕಪ್ಪ. ಏಲೇ ಅಮಾವಾಸ್ಯೆ, ಅಲ್ಲೇ ನಿಂತ್ಕೊಂಡು ಮಾತಾಡ್ತಾನೆ. ಒಂದು ರವಟ್ಟು ಬಾರ್ಲಾ ಹತ್ರಕ್ಕೆ, ನಂದು ಮೋಟ್ರ್ ಏನಾಗೈತೆ ಅಂತ ನೋಡಿ ಬಾರ್ಲಾ. ಸರಿ ನಗಣೋಯ್, ನಿನ್ ಮೋಟ್ರು ಚೆಕ್ ಮಾಡಕ್ಕೆ ಹತ್ರಕ್ಕೆ ಬರ್ತೀನಿ. ಯಾಲ ಯಾಲ ಇವನ ಏಲೇ ಅಮಾವಾಸ್ಯೆ, ಅಯ್ಯೋ ನಿನ್ನ ಆ ಮೋಟ್ರು ಕಂಡ್ಲಾ ನಾನು ಹೇಳಿದ್ದು. ನಂತಾವ್ ಬಂದು ಏನು ಮಾಡ್ತಿದೀಯಾ? ಆ ಮೋಟ್ರು ಕಣಲ್ಲ ಕೆಟ್ಟಿರೋದು, ಅದನ್ನ ನೋಡ್ಲಾ. ಸೋಮಕಿರ್ ನಗಣ ವಯಸ್ಸಿ, ನನಗೂ ಗೊತ್ತೈತೆ. ಆ ಕೆಳಗಡೆ ಆ ವೈರ್ ಬಿದ್ದಿತ್ತಲ್ಲ, ಆ ವೈರ್ನ ತಕಮನ ಅಂತ ನೋಡ್ತಿದ್ದೆ ಕಣ್ಣಾಗಣೋಯ್. ನೀನ್ ನೋಡು ಹೆಂಗ್ ಹೇಳ್ತೀಯ. ಸೋರಿ ಕಣ್ಲಾ ಅಮಾವಾಸ್ಯೆ, ಬಿರ್ಬಿರಿನೇ ಆ ಮೋಟ್ರನ್ನ ಚೆಕ್ ಮಾಡ್ಲಾ. ಯಾಕೋ ಆ ಮೋಟ್ರು ನಡೆಯಾಕಿಲ್ಲ. ಒಂದ್ರ ಒಟ್ಟು ಏನಾಗೈತಿ ಅಂತ ಹೇಳಿ ಬೀರ್ಬಿರಿನೇ ಆ ಮೋಟ್ರನ್ನ ರೆಡಿ ಮಾಡ್ಲಾ. ಹೆಂಗೋ ಬಿಡಪ್ಪ, ನಾಗನಿಗೆ ಏನೋ ಹೇಳಿ ಜಾರ್ಕೊಂಬಿಟ್ಟೆ. ಇಲ್ಲ ಅಂದಿದ್ರೆ ನಾಗಣ ಅಂತಾಗೆ ಇವಾಗ ಒದೆ ಬೀಳವ್ ನನಗೆ. ನಗಣೋಯ್, ಯಾವ ಕಂಪ್ನಿ ನಾಗಣ್ಣ ಈ ಮೋಟ್ರು? ಹಿಂಗೆಲ್ಲ ಹೆಸರು ಬರ್ದೈತೆ, ಯಾವ ಕಂಪ್ನಿ ಈ ಮೋಟ್ರು? ಏಲೇ ಅಮಾವಾಸ್ಯೆ, ನಮ್ಗೇನ್ಲಾ ಗೊತ್ತು ಯಾವ ಕಂಪ್ನಿದೋ ಏನೋ ಈ ಮೋಟ್ರು? ನಮ್ಗೇನು ಓದಕ್ಕೆ ಬರ್ತೈತೆ ಏನ್ಲಾ ಅಮಾವಾಸ್ಯೆ? ಹೆಂಗೋ ಹಂಗೆ ನೀರು ಬಂದರೂ ಸಾಕು ಅಂತ ಅಂದರೆ ಇವನು ಯಾವ ಕಂಪ್ನಿ ಏನು ಅಂತ ಕೇಳ್ತಾನೆ. ಅಲ್ಲ ಕಣ್ಣಾಗಣ್ಣವು, ನಿಂದು ಹಳೆ ಮೋಟ್ರ್ ಅಲ್ಲಪ್ಪ, ಅದಕ್ಕೇನೆ ಇದ್ರಾಗೆ ನೀರು ಬತ್ತಾವ ಇಲ್ಲ ಅಂತ ಕೇಳಿದ್ನಪ್ಪ. ನೀರು ಬತ್ತವೇನು ನಗಣ್ಣ ಹಂಗಾರೆ ಈ ಮೋಟ್ರಾಗೆ? ಏಲೇ ಅಮಾವಾಸ್ಯೆ, ಈ ಹಳೆ ಮೋಟ್ರುಗಳಾಗೆ ಕಂಡ್ಲಾ ನೀರು ಚಂದಾಗಿ ಬೀಳೋದು. ಹಳೆ ಮೋಟ್ರುಗಳು ಬಿಗ್ಗೆ ಆಗಿರ್ತವೆ. ವಸಿ ನಂದು ಹಳೆ ಮೋಟ್ರು ನೋಡು, ಅದಕ್ಕೆ ನೀರು ಚಂದಾಗಿ ಬೀಳ್ತಾ ಕಂಡ್ಲಾ ಅಮಾವಾಸ್ಯೆ. ನೀವು ನಗಣ್ಣು, ನಿಂದು ಹಳೆ ಮೋಟ್ರು ನೋಡು, ಅದಕ್ಕೇನೆ ನೀರೇನು ಬಿಗ್ಯಾಗಿ ಬೀಳ್ತಾವಂತ ಅನ್ಸುತ್ತೆ ಹೇಳು. ಒಂದು ರವಟು ನಿಂದು ಹಳೆ ಮೋಟ್ರಲ್ಲ, ಅದಕ್ಕೆ ಕ್ಯಾಪಾಸಿಟಿ ಜಾಸ್ತಿ ಹೇಳಾಗಣ್ಣು. ಕಂಡ್ಲಾ ಅಮಾವಾಸ್ಯೆ, ನಂದು ಮೋಟ್ರು ಹಳೇದಾದ್ರೂ ನೀರು ಚಂದಾಗೆ ಬತ್ತವ ಕಣ. ಆದ್ರೂ ಯಾಕೋ ಹಗ್ಲಲ್ಲ ಹಳೆ ಮೋಟ್ರ್ ಆದಂಗೆ ರಿಪೇರಿಗೆ ಬತ್ತೈತೆ ಕಂಡ್ಲಾ ಯಾಕೋ ನಂದು ಮೋಟ್ರು. ನೀವು ನಗಣ್ಣೋಯ್, ಒಂದು ರವಟು ಮೋಟ್ರು ಹಳೇದಾದಂಗೆ ರಿಪೇರಿ ಜಾಸ್ತಿನೇ ಹೇಳು. ನಿಂದೇ ಅಂತ ಅಲ್ಲ, ಎಲ್ಲಾರ ಮೋಟ್ರುಗಳು ಅಷ್ಟೇಯ ಹಳೇದಾದಂಗೆ ರಿಪೇರಿಗೆ ಬರ್ತವೆ ಹೇಳಾಗಣ್ಣೋಯ್. ಏಲೇ ತಿಮ್ಮ, ಒಂದು ರವಟು ಈ ಮೋಟ್ರು ಮೇಲೆ ಏನೋ ಹೆಸರು ಬರ್ದೈತಿ, ಬಾರ್ಲ ಹೇಳು ಬಾರ್ಲ ಇದು ಯಾತು ಅಂತ. ಏಲೇ ಅಮಾವಾಸ್ಯೆ, ನನ್ನ ಮಗನಿಗೆ ಚಂದಾಕೆ ಹೇಳಕ್ಕೆ ಬತ್ತೈತೆ ಕಣ್ಲಾ ಇಂಗ್ಲೀಷ್ನ. ಚಂದಾಕೆ ಓದ್ತಾನೆ ನನ್ನ ಮಗ. ಒಂದು ರವಟ್ಟು ಹೇಳ್ತಾನೆ ಕೇಳಿ ಇವಾಗ ಮೋಟ್ರ್ ಹೆಸ್ರ. ಏಲೇ ತಿಮ್ಮ, ಬಿರಿನ ಹೇಳ ಮೋಟ್ರು ಮೇಲೆ ಏನು ಹೆಸರೈತೆ ಅಂತ. ಅಲ್ಲ, ಇದು ನಮ್ಮ ಅಪ್ಪನೇ ತಂದಿರೋ ಮೋಟ್ರು ಅಂತ ಅಂದರೆ ಇದು ನಮ್ಮ ಅಪ್ಪನ ಮೋಟ್ರು. ಹಂಗಾರೆ ಇದ್ರ ಮೇಲೆ ನಮ್ಮ ಅಪ್ಪನ ಹೆಸರು ಇರ್ತೈತೆ. ಯಾಕೆ ಅಂತಂದರೆ ನಮ್ಮ ಅಪ್ಪನೇ ಅಲ್ಲ ತಂದಿರೋದು ಈ ಮೋಟ್ರ, ನಮ್ಮ ಅಪ್ಪನ ಮೋಟ್ರೇ ಇದು, ಅದಕ್ಕೆ ನಮ್ಮ ಅಪ್ಪನ ಹೆಸರು ಇರ್ತೈತೆ ಅವಳು. ಅಮಾವಾಸ್ಯೆ ಅಣ್ಣಯ್ಯ, ಇದು ನಾಗಣ್ಣನ ಮೋಟ್ರು, ನಾಗಣ್ಣ ಮೋಟ್ರು ಅಂತ ಬರ್ತೈತಿ ಇದ್ರ ಮೇಲೆ ಹೆಸರು. ಅಯ್ಯೋ 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 ಅಡ್ಕಶ್ವಿ ನನ್ನ ಮಗನೇ, ಅಯ್ಯೋ ನಿನ್ನ ಬಾಯಕ್ಕೆ ಆ ಬಾಳೆ ಗಿಡ ತುರ್ಕ ಏನಂತ ಹೇಳ್ತೀಯಲ್ಲ, ಅದ್ರ ಮೇಲೆ ನನ್ನ ಹೆಸರು ಬರ್ತೈತಿ, ನಾಗಣ್ಣ ಮೋಟ್ರು ಅಂತ ಬರ್ತೈತಿ ಅದ್ರ ಮೇಲೆ. ಅಯ್ಯೋ ಅಯ್ಯೋ ಅಡ್ಕಶ್ವಿ ನನ್ನ ಮಗನೇ, ಅಯ್ಯೋ ನಿನ್ನ ಆ ಬಾಯಿ ಒಳಕ ಬಕೆಟ್ ತುರ್ಕ ನೀನು ಹೆಂಗೆ ಹೇಳ್ತೀಯ ನೋಡಲ್ಲ. ಯಾಕೆ ಉಳ್ ಮೆಥಡ್ನಾಗ ಹೇಳ್ದೋ ನೀನು ಇದನ್ನ ನಾಗಣ್ಣನ ಮೋಟ್ರು ಅಂತ? ಯೋಳೆ ತಿಮ್ಮ, ಹೇಳೋದು ಹೇಳ್ದೆ ಸೋರಿಯಾಗೆ ಹೇಳ್ದೆ ಬಿಡ್ಲ ತಿಮ್ಮ, ನೀನು ಸುಮಾರದನಲ್ಲ ನೀನು. ಅಪೋಯ್ ನೀನು ನೋಡು ಹೆಂಗ್ ಅಂತೀಯ. ನೀನು ಅಮಾವಾಸ್ಯೆ ಅವಣ್ಣ ಯಾವಾಗಲೇ ಮಾತಾಡ್ತಿರ್ಲಿಲ್ಲ ಏನಪ್ಪ, ನನ್ನ ಮೋಟ್ರು ನಿನ್ನ ಮೋಟ್ರು ಅಂತ ಹೇಳಿ ಮಾತಾಡ್ತಿದ್ರಲ್ಲಪ್ಪ. ಅದಕ್ಕೆ ನಿಂದೆ ಮೋಟ್ರಲ್ಲ ಇದು, ಅದಕ್ಕೆ ನಿನ್ನ ಹೆಸರೇ ಬರ್ದಿರ್ತೈತೆ ಅಂತ ಅನ್ಕೊಂಡೆ ಕಣ ಅಪೋಯ್. ಯಾಕೆ ನೀನು ದುಡ್ಡು ಕೊಟ್ಟು ತಂದಿರೋ ಮೋಟ್ರು ತಾನೇ ಇದು, ನಿನ್ನ ಹೆಸರು ಇರ್ತೈತಿ ಹೇಳು ಅಂತ ನಾನು ಹೇಳಿದೆ. ನನಗೇನು ಗೊತ್ತು. ಅಯ್ಯೋ ಅಯ್ಯೋ ತಿಮ್ಮ, ಏನ ಇಂಥ ಅಳ್ಕಶ್ವಿ ನನ್ನ ಮಗ ಆಗಿದೆಯಲ್ಲೋ ನೀನು. ಅಯ್ಯನೇನ ಇವಾಗ ನಿನಗೆ ಜಾಡ್ ಸ್ವಾದ್ಯ ಅಂತ ಅಂದರೆ ಹೋಗಿ ಆ ಬೋರ್ನೊಳಕ್ಕೆ ತಲೆ ತೂರ್ಕೊಂಬಿಡ್ಬೇಕು ನೋಡ್ಲಾ ನೀನು. ಅಯ್ಯೋ ಅಡ್ಕಶ್ವಿ ನನ್ನ ಮಗನೇ, ಏನಂತ ಹೇಳ್ತೀಯೋ? ನಿನ್ಗೆ ಅಷ್ಟು ಬುದ್ಧಿ ಬೇಡವೇನು ಏನಲ್ಲ ತಿಮ್ಮ? ಆ ಮೋಟ್ರು ನಾನು ದುಡ್ಡು ಕೊಟ್ಟು ಬಂದೇಟ್ಗೆ ನನ್ನ ಹೆಸರು ಬರ್ದಿರ್ತೈತೆ ಅಲ್ಲ ಅದ್ರಾಗೆ. ಅವನು ಯಾರು
ಏನಕ್ಕೆ ಹೋಗ್ತೀಯ ಸ್ಕೂಲಕ್ಕೆ? ಓದಕ್ಕೆ ಹೋಗ್ತೀಯ ಏನಕ್ಕೆ ಹೋಗ್ತೀಯ ನೀನು? ಆ ಮೋಟ್ರ್ ಮೇಲೆ ಬರ್ದಿರೋ ಹೆಸ್ರು ಹೇಳಕ್ಕೆ ಬರಲ್ವಲ್ಲ ನಿನಗೆ ತಿಮ್ಮ? ನನ್ನ ಹೆಸ್ರು ಹೇಳ್ತಾನೆ ಯಾವುದೋ ಕುಳ್ ಮೆಥಡ್ ಹೇಳ್ಕೊಂಡು. ಇಂಥವೇನ ನಿನಗೆ ಆ ಸ್ಕೂಲಾಗಿ ಹೇಳ್ಕೊಂಡು ಕೊಟ್ಟಿರೋದು? ಅಡಕಶ್ವಿ ನನ್ನ ಮಗನೇ, ಅಯ್ಯೋ ನಿನ್ನ ಇದ್ದೇ ಎಲ್ಲತ್ತದ ತೇಳು. ಹಾಂ, ನಿನ್ನಂತ ದಡ್ಡ ನನ್ನ ಮಗನಿಗೆ ಬೇಡ ನಾಗಣ್ಣ, ಪಾಪ ತಿಮ್ಗೆ ಯಾಕೆ ಬೈತೀಯ ನಾಗಣ್ಣ? ನಿನಗೆ 4 ಅಕ್ಷರ ವಿದ್ಯೆ ಹೊತ್ತಿದ್ರಲ್ವೇ, ನಿನ್ನ ಮಗನಿಗೂ ವಿದ್ಯೆ ಹೊತ್ತದು ತಲೆಗೆ. ನೀನು ದಡ್ನೆ, ನಿನ್ನ ಮಗನೂ ದಡ್ನೆ ಬಿಡು. ಏಲೆ ಏಲೆ ಏಲೇ ಅಮಾವಾಸ್ಯೆ ಜಾರ್ ಸ್ವಾಧ್ಯ ಅಂತ ಅಂದರೆ ಮುದ್ದೆಳಕ್ಕೆ ಹೋಗಿ ಬಿದ್ದಿರ್ಬೇಕು ನೋಡ್ಲಾ ನೀನು ಇವಾಗ. ನನ್ನ ಮಗನೇ ಅಮಾವಾಸ್ಯೆ, ನಾನು ದಡ್ಡ ಅನ್ನೋದಲ್ದೇನೆ ನನ್ನ ಮಗನೂ ದಡ್ಡ ಅಂತೀಯ. 4 ಅಕ್ಷರ ನನ್ನ ಮಗ ಕಲೀಲಿ ಅಂತಾನೆ ಕಣೋ ಈ ಸ್ಕೂಲ್ಗೆ ಹಾಕಿರೋದು. ಒಂದು ರವಟು ಏನು ಮಾತಾಡ್ತೀಯ? ಮೈ ಮೇಲೆ ನಿಟ್ಟಿರಲಿ. ಅಮಾವಾಸ್ಯೆ ತಗೊಬಂದು ಹಂಗೆ ನಿನ್ನ ಆ ಹುಣ್ಸೆ ಮರ್ಕೆ ನ್ಯಾತ್ ಹಾಕ್ಬಿಡ್ತೀನಿ ನೋಡ್ಲಾ ಅಮಾವಾಸ್ಯೆ. ಇನ್ನೊಂದೇನ ಮಾತಾಡಿದ್ಯಾ ಅಂತ ಅಂದರೆ ಅಲ್ಲ ಕಣ್ಣಾಗಣೋಯ್, ನಿನ್ನ ಮಗನಿಗೆ ಆ ಮೋಟ್ರ್ ಹೆಸರು ಏನು ಅಂಬದೆ ಓದಕ್ಕೆ ಬರಲ್ಲ ಅಂದಮೇಕೆ ದಡ್ಡ ಅಂದ ಇನ್ನೇನಣ ಅಂತಾರೆ. ನೀನು ನೋಡಿ ಹಂಗೆ ಹೇಳ್ತೀಯ. ವಯಸ್ಸು ಅವನಿಗೆ ಎ ಫಾರ್ ಆ್ಯಪಲ್ಲು, ಬಿ ಫಾರ್ ಬಾಲು ಇವೆಲ್ಲ ಕಲ್ತಿದ್ರೆ ಒಂದು ರವಟ್ ಓದನು. ಅವ್ನಿಗೆ ಯಾತ್ರವು ಹೇಳಕ್ಕೆ ಬರಲ್ಲ ಹೇಳು. ಅದಕ್ಕೇನೆ ಯಾತ್ರವು ಅವನ್ನ ಮೋಟ್ರ್ ಮೇಲೆ ಬರ್ದಿರೋ ಇಂಗ್ಲೀಷ್ ಅಕ್ಷರನ ಅವ್ನು ಹೇಳಕ್ಕಿಲ್ಲ. ಇಲ್ಲೇ ಅಮಾವಾಸ್ಯೆ ನಾನು ಮಗಂತಾಗಿ ಇವಾಗ ಹೇಳಿಸ್ತೀನಿ ಕೇಳಲ್ಲ. ಅವನ್ನೆಲ್ಲ ABCD ಯಾತೋ ಎ ಫಾರು ಅಂತಿದ್ದಲ್ಲೋ ಅವೆಲ್ಲ ನನ್ನ ಮಗ ಹೇಳ್ತಾನೆ. ನನ್ನ ಮಗನ ದಡ್ಡ ಅಂತೀಯ ಇವಾಗ ಹೇಳ್ತಾನೆ ಕೇಳಲ್ಲ. ಆ ಎ ಫಾರು ಯಾತ್ರವ ಬಿ ಫಾರು ಅಂತ ಹೇಳ್ತಿದ್ದಲ್ಲ ಅವೆಲ್ಲ ಕೇಳಲ್ಲ ಇವಾಗ ನನ್ನ ಮಗನಿಗೆ ಹೇಳ್ತಾನೆ. ಎಲೆ ತಿಮ್ಮ, ಇದು ನನ್ನ ಮರುವಾದೇ ಪ್ರಶ್ನೆ ಕಂಡ್ಲಾ. ಏನನ ನೀನು ಇವಾಗ ಅವನು ಯಾತ ಅಮಾವಾಸ್ಯೆ ಕೇಳಿದ್ನ ಹೇಳಲಿಲ್ಲ ಅಂತ ಅಂದರೆ ಇಲ್ಲೇ ಆ ಬೋರ್ನೊಳಕ್ಕೆ ನಿನ್ನ ಹಾಕಿ ಮುಚ್ಚಾಕ್ಬಿಡ್ತೀನಿ ಕಣ್ಲಾ. ಅದೇನು ಕಲ್ತಿದ್ಯಾ ಉಸ್ಕೂಲಾಗಿ ಹೇಳಲ್ಲ ಇವಾಗ. ನನಗೆ ಅದೇನು ಮಾಡ್ತೀಯ ಗೊತ್ತಿಲ್ಲ ಕಣ್ಲಾ ತಿಮ್ಮ. ಎ ಇಂದ ಜಡ್ವರ್ಗೂ ಹೇಳ್ಬೇಕು ಕಣ್ಲಾ ನೀನು ಇವಾಗ. ಹೇಳಲ್ಲ ತಿಮ್ಮ. ಎಲೆ ತಿಮ್ಮ, ಬಾರು ಬಾರ ಮುಂದಕ್ಕೆ ಬಂದು ಹೇಳಲ್ಲ. ನಿಮ್ಮ ಅಪ್ಪ ಹೇಳಿದ್ದು ಇವಾಗ ಏನು ಹೇಳ್ತೀಯಾ? ಓಸಿ ನಾನು ನೋಡ್ತೀನಿ ಕಂಡ. ಬಾರ್ಲ ತಿಮ್ಮ ಮುಂದಕ್ಕೆ ಇವಾಗ. ಇವರಂತೂ ಸುಮ್ಮನೆ ಬರ್ತಾರೆ, ಇಬ್ರು ಸೇರ್ಕೊಂಡು ನನ್ನ ಯಾತನ ಹೇಳ್ಸಿ ತೊಗ್ಲಾಡ್ತಾರೆ. ಇವಾಗ ಯಾತ ಹೇಳ್ರಿ ಅಂತಾರೆ. ನನಗಂತೂ ಎ ಇದ್ದ ಜೆಡ್ವರೆಗೂ ಇವ್ರು ಹೇಳ್ದಂಗೆ ಹೇಳಕ್ ಬರಲ್ಲ. ಬಸ್ ನಾನು ಹೆಂಗೆ ಕಲ್ತಿದ್ನಿ ಅಂಬೋದ ಇವ್ರ ಮುಂದೆ ಹೇಳ್ತೀನಿ. ಅದೇನ ಮಾಡ್ಕೊಂಬ್ಲಿ. ಈ ಅಮಾವಾಸ್ಯೆ ಅಣ್ಣ ಅಂತೂ ನಮ್ಮ ಅಪ್ಪನ ಜೊತೆಗೆ ಸೇರ್ಕೊಂಡು ನನಗೇನ ಒಂದು ಮಾಡೋಗುತ್ತೆ ಬಂದಂಗೆಲ್ಲ. ಅದೇನು ಮಾಡ್ತಾರೋ ನೋಡೋಣ ಇವಾಗ. ನಾನು ಇವಾಗ ಅದೇನೋ ಹೇಳ್ಬೇಕಂತ ಹೇಳ್ತೀನಿ. ಹೇಳೇ ತಿಮ್ಮ, ಬಿರಿನೇ ಹೇಳ. ಅದು ಯಾತ ಎ ಫಾರು ಬಿ ಫಾರು ಅಂಬವ. ಇವಾಗ ಹೇಳ್ತೀನಿ ನೋಡ್ರಿ, ಎ ಫಾರು ಬಿ ಫಾರು ಹೆಂಗೆ ನಾನು ಕಲ್ತಿದ್ದೀನಿ ಅಂತ ನೋಡ್ರಿ ಇವಾಗ. ಎ ಫಾರ್ ಅನಿತಾ, ಬಿ ಫಾರ್ ಭವ್ಯ, ಸಿ ಫಾರ್ ಚಂದನ, ಡಿ ಫಾರ್ ದಿವ್ಯ, ಇ ಫಾರ್ ಈಶ್ವರಿ, ಎಫ್ ಫಾರ್ ಫೇಸ್ಬುಕ್, ಜಿ ಫಾರ್ ಗಾನವಿ, ಎಚ್ ಫಾರ್ ಹರ್ಷಿತಾ, ಐ ಫಾರ್ ಇಂಚರ, ಜೆ ಫಾರ್ ಜ್ಯೋತಿ, ಕೆ ಫಾರ್ ಕಾವ್ಯ, ಎಲ್ ಫಾರ್ ಲಾವಣ್ಯ, ಎಂ ಫಾರ್ ಮಾನಸ, ಎನ್ ಫಾರ್ ನವ್ಯ, ಓ ಫಾರ್ ಓಬ್ಳಮ್ಮ, ಪಿ ಫಾರ್ ಪವಿತ್ರ, ಕ್ಯೂ ಫಾರ್ ಕ್ವಾಟ್ರು, ಆರ್ ಫಾರ್ ರಮ್ಯಾ, ಎಸ್ ಫಾರ್ ಸಂಗೀತ, ಟಿ ಫಾರ್ ತನುಜಾ, ಯು ಫಾರ್ ಊರ್ವಶಿ, ವಿ ಫಾರ್ ವಿದ್ಯಾ, ಡಬ್ಲ್ಯೂ ಫಾರ್ ವಾಟ್ಸಪ್, ಎಕ್ಸ್ ಫಾರ್ ಜೆರಾಕ್ಸು, ವೈ ಫಾರ್ ಯಮುನಾ, ಜೆಡ್ ಫಾರ್ ಜೀಬ್ರಾ. ಹೆಂಗೆ ಈ ತಿಮ್ಮ ಗೊತ್ತಲ್ಲ? ಈ ತಿಮ್ಮ ಎಲೆ 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 ತಿಮ್ಮ, ಇದು ಯಾವ್ದಲ್ಲ ಹಿಂಗ್ ಕಲ್ತಿದೀಯಾ? ನಾವು ಯಾವ್ದೋ ಎ ಫಾರ್ ಆಪಲ್ಲು, ಬಿ ಫಾರ್ ಬಾಲ್ ಕೇಳಿದೀವಪ್ಪ. ಇದೇನು ಎ ಫಾರ್ ಅನಿತಾ, ಬಿ ಫಾರ್ ಭವ್ಯ, ಸಿ ಫಾರ್ ಚಂದನ ಅಂತ ಹೇಳ್ತಿರಲ್ಲ. ಅಯ್ಯೋ ಅಯ್ಯೋ, ಊರ್ನಾಗಿರೋ ಹುಡುಗಿಯರ ಹೆಸರೆಲ್ಲ ಹೇಳ್ತಾವನ್ನಾಗಣ್ಣೋ ಇವನು. ಹಂಗಾರೆ ಇವನು ABCD ಕಲ್ತಿರೋದು. ಊರಾಗಿರೋ ಹುಡುಗಿಯರ ಹೆಸರೆಲ್ಲ ಬರ್ಕೊಂಡಪ್ಪ ಇವನು ABCD ಕಲ್ತಿರೋದು. ಅಬಾಬಾಬಾಬಾಬಾ, ಎಂಥ ತಲೆ ಇದ್ದತಿ ತಿಮ್ಗೆ ನಗಣ. ಇವನು ಸುಮಾರಾಗನಾಗಲ್ಲ ಹೇಳು, ನಿನ್ನೆ ಮೀರಿಸ್ಬಿಡ್ತಾನೆ ಇಂಥದ್ರಾಗೆ. ಶಿವನೇ ಶಂಭುಲಿಂಗ, ದೇವ್ರೇ ನೀನೇ ಕಾಪಾಡ್ಬೇಕಪ್ಪೋ ಈ ತಿಮ್ಮ ಅಂಬ ನನ್ನ ಮಗನ್ನ. ಏಲೆ ಏಲೆ ತಿಮ್ಮ, ಇದ್ಯಾತಲ್ಲ ನೀನು ABCDನ ಹಿಂಗೆ ಕಲ್ತಿದ್ಯಲ್ಲ. ಅಯ್ಯೋ ಅಯ್ಯೋ, ಯಾರಲ್ಲ ನಿನಗೆ ABCD ಹೇಳ್ಕೊಂಡು ಕೊಟ್ಟಿದ್ದು? ಅಪೋಯ್ ಅಪೋಯ್, ಇವಾಗ ಎಲ್ಲ ಹಿಂಗೆ ಕಣ ಅಪೋಯ್. ABCD ಕಲಿತಿರೋದು ನಮ್ಮ ಸ್ನೇಹಿತರೆಲ್ಲ ಹಿಂಗೆ ABCD ಕಲ್ತಿರೋದು. ಅದಕ್ಕೇನೆ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಗೆ ಹೇಳ್ಕೊಂಡು ಕೊಟ್ಟಿರೋದು ನನಗೆ. ಆ ಟೀಚರು ಮಾಸ್ಟ್ರು ಹೇಳ್ಕೊಟ್ಟಂಗೇನ ನಾವು ಕಲಿಯೋಕೆ ಹೋದ್ರೆ ಆ ABCDನೇ ಕಲಿತಿರ್ಲಿಲ್ಲ. ಇದನ್ನ ನಮ್ಮ ಫ್ರೆಂಡ್ಸು ಕಂಡಿಡಿದ್ಬಿಟ್ಟಾರಪ್ಪ. ಈಗೆಲ್ಲ ಹುಡುಗರು ABCD ಕಲಿಯೋಕ್ಕೂ ಮುಂಚೆ ಹಿಂಗೆಲ್ಲ ಬರ್ಕೊಂಡೆ ಕಣಪ್ಪು. ಹಂಗೆ ಬರ್ಕೊಂಡು ABCD ಕಲಿತ್ರೆ ಬಿರಿನೇ ಕಲಿತಾರೆ ಕಣಪ್ಪ ಇಂಗ್ಲೀಷ್ನ. ಅದಕ್ಕೆ ಓಸಿ ನಿಮ್ಮ ಕಾಲದಾಗೆ ಇಂಥ ಐಡಿಯಾಗಳೆಲ್ಲ ಇರಲಿಲ್ಲ. ಈಗಿನ ಕಾಲದ ಹುಡುಗರು ಗೊತ್ತಲ್ಲ, ಇಂಥವೆಲ್ಲ ಬೋಲ್ ಕಂಡಿಡ್ಕೊಂಡ್ಬಿಟ್ಟವ್ರಿ. ಇನ್ನು ಎಂತೆಂಥವು ಕಂಡಿಡ್ಕೊಂಡವ್ರು ಬಿಡಪ್ಪ ಇಂಗ್ಲೀಷ್ ಕಲಿಯೋಕೆ. ಓಸಿ ನೋಡಿ ಇವಾಗ ಎಷ್ಟು ಈಸಿಯಾಗಿ ಬಂತು ABCD. ಓಸಿ ನಿಮ್ಮ ಕಾಲದಾಗೆ ABCD ಕಲಿಯೋಕೇನೆ ಎಲ್ಲ ಒಂದು 3 ವರ್ಷನ ತಗೊಂತಿದ್ರೇನೋ.
ಇವಾಗಿನ ಹುಡುಗರು ಹಂಗಲ್ಲಪ್ಪ, ಬೋಲು ಸ್ಪೀಡು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಮಕ್ಕಳು ಹೆಂಗೆಲ್ಲ ವಿದ್ಯಾಭ್ಯಾಸ ಮಾಡ್ತಾವ್ರೆ ಅಂತ. ವಸಿ ನಮ್ಮ ಮಗ ಅಂತೂ ABCDನ ಹೆಂಗೆಲ್ಲ ಕಲ್ತಾನೆ ನೋಡ್ರಿ ವೀಕ್ಷಕರೇ. ವಸಿ ನಿಮ್ಮ ಮನೆಗೂ ನಿಮ್ಮ ಮಕ್ಕಳು ಹಿಂಗೆ ABCD ಕಲಿತಾರೇನೋ ಒಂದ್ಸಲಿ ನೋಡ್ಕೇಳ್ರಪ್ಪು. ವಸಿ ಈಗಿನ ಮಕ್ಕಳು ತುಂಬ ಸ್ಪೀಡು ಕಣ್ರಪ್ಪು. ವಸಿ ಇದು ಹಳ್ಳಿ ಜಾಣಾರು ಅಂತ ಚಾನಲ್ ಕಣ್ರಪ್ಪ. ಹಂಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪು. ವಸಿ ಇದು ಅಮಾವಾಸ್ಯೆ ಎಡವಟ್ಟು ಭಾಗ 18, ಇದರ ಮುಂದುವರಿದ ಭಾಗ 19ರಲ್ಲಿರುತ್ತೆ ನೋಡ್ರಪ್ಪು. ಸುಮ್ಮನಾಗ್ಬೇಡ್ರಿ ಆಮೇಲೆ.